30 ವರ್ಷಗಳು 108 ಶವಗಳು. ಅನಾಮಿಕ ಇದೀಗ ಪಾಪ ಪ್ರಜ್ಞೆಯಿಂದ ಹೊರಬಂದಿದ್ದಾನೆ. ನಾನು ಇಂತಿಂಥ ಹೆಣಗಳನ್ನು ಹೂತು ಹಾಕಿದ್ದೀನಿ. ನೇತ್ರಾವತಿ ನದಿಯಲ್ಲಿ ಶವಗಳು ತೇಲಿಕೊಂಡು ಬರ್ತಾ ಇತ್ತು. ಮಹಿಳೆಯರದ್ದು ಇತ್ತು, ಹುಡುಗಿಯರದ್ದು ಇತ್ತು, ಬಡವರದು ಇತ್ತು, ಭಿಕ್ಷುಕರದು ಇತ್ತು, ಕೂಲಿ ಕಾರ್ಮಿಕರದು ಇತ್ತು. ಅದರಲ್ಲಿ ಅಂತಹ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಶವಗಳನ್ನು ನಾನು ಮಣ್ಣು ಮಾಡಿಬಿಟ್ಟಿದ್ದೀನಿ, ಸುಟ್ಟು ಹಾಕಿಬಿಟ್ಟಿದ್ದೀನಿ. ಸ್ಕೂಲ್ ಬ್ಯಾಗ್ ಸಮೇತ 10-12 ವರ್ಷದ ಹುಡುಗಿಯನ್ನು ನಾನು ಹೂತಿದ್ದೀನಿ. ಈ ಒಂದು ವಿಚಾರದಲ್ಲಿ ನಾನು ಜಾಗ ತೋರಿಸ್ತೀನಿ, ಬಂದಲ್ಲಿ ಅಗದರೆ ಸಾಕು, ಅಲ್ಲಿ ನಿಮಗೆ ಹೆಣಗಳು ಸಿಗ್ತವೆ. ಒಂದು ಪ್ರೂಫ್ ಆಗಿ, ಒಂದು ಸ್ಯಾಂಪಲ್ ಆಗಿ ಇಟ್ಕೊಳ್ಳಿ, ತಲೆ ಬುರುಡೆ ಇಟ್ಕೊಳ್ಳಿ ಮೂಳೆಗಳನ್ನು ಅಂತ ಕೊಟ್ಟು ಹೋದ. ಈ ಒಂದು ವಿಚಾರದಲ್ಲಿ SIT ತನಿಖೆ ಮಾಡಬೇಕಾ, CID ತನಿಖೆ ಮಾಡಬೇಕಾ, COD ಮಾಡಬೇಕಾ, CBI ಮಾಡಬೇಕಾ ಅಂಥೇಳಿ ದೊಡ್ಡ ಚರ್ಚೆ. ಫೈನಲಿ ಸರ್ಕಾರ ಒಂದು ಕಡೆಗೆ SITಗೆ ಆದೇಶವನ್ನು ಮಾಡಿದೆ. ಇದರಲ್ಲಿ ಡಾಕ್ಟರ್ ಪ್ರಣವ್ ಮೊಹಾಂತಿ ಇದ್ದಾರೆ, IPS ಮುಖ್ಯಸ್ಥರಿದ್ದಾರೆ SITಗೆ. ಶ್ರೀ MN ಅನುಚೇತ್ ಇದ್ದಾರೆ, IPS, ಇದರ ಒಂದು ಮೆಂಬರ್ ಇರ್ತಾರೆ, ಈ SIT ತಂಡದ ಮೆಂಬರ್ ಇರ್ತಾರೆ ಅವರು. ಶ್ರೀಮತಿ ಸೌಮ್ಯಲತಾ ಉಪ ಪೊಲೀಸ್ ಆಯುಕ್ತರಿದ್ದಾರೆ, ಇವರು ಕೂಡ ಮೆಂಬರ್ ಇದ್ದಾರೆ ಇದರಲ್ಲಿ. ಶ್ರೀ ಜಿತೇಂದ್ರ ಕುಮಾರ್ ದಯಾಮ IPS ಇದ್ದಾರೆ, ಇವರು ಕೂಡ ಇದರಲ್ಲಿ, ಇವರು ಕೂಡ ಮೆಂಬರ್ ಆಗಿರ್ತಾರೆ. ಇದರ ಒಂದು ಲಾಸ್ಟಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ನಾನು ಓದಿಕೊಂಡು ಆನಂತರ ಈ ಡಿಬೇಟನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಇದೇನಂತ ಹೇಳಿದ್ರೆ, ವಿಶೇಷ ತನಿಖಾ ತಂಡವು ಮೇಲ್ಕಂಡಂತೆ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನು ನಡೆಸಿ ತನಿಖಾ ವರದಿಯನ್ನು ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಬೆಂಗಳೂರು ರವರ ಮುಖಾಂತರ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. ಇದನ್ನೊಂದು ಪ್ರಶ್ನೆ. ನಾನು ಇದನ್ನು ಉಮೇಶ್ ಸರ್ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೇಳ್ತೀನಿ. ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ ಎಣಿಗೆಯವರು ಕೇಳ್ತೀನಿ. ಇಂಥ ಒಂದು ತನಿಖಾ ತಂಡ ರಿಪೋರ್ಟನ್ನು ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ, ಆರಕ್ಷಕ ಮಹಾನಿರೀಕ್ಷಕರ ಕಚೇರಿಗೆ ಸಲ್ಲಿಸಬೇಕಾಗತ್ತಾ, ಅಥವಾ ಸ್ಟ್ರೈಟ್ ಅವೇ ಕೋರ್ಟ್ಗೆ ಸಲ್ಲಿಸಬೇಕಾಗತ್ತಾ? ಇದೊಂದು ಪ್ರಶ್ನೆ ಇದೆ ಇಲ್ಲಿ. ಇದರ ಆಚೆಗೆ ಕೆಲವು ಪ್ರಶ್ನೆಗಳಿದೆ. ಇಷ್ಟು ದಿನ ಏನು ಮಾಡ್ತಾ ಇದ್ರಿ, ಯಾರು ಯಾಕೆ ಮಾತನಾಡಲಿಲ್ಲ? ಸೋಷಿಯಲ್ ಮೀಡಿಯಾದಲ್ಲೂ ಈ ಚರ್ಚೆ ಇದೆ. ನನಗೆ ಖುದ್ದಾಗಿ ಅನೇಕರು ಕರೆ ಮಾಡಿ ಕೂಡ ಕೇಳಿದ್ದಾರೆ, ಯಾಕೆ ಮಾತಾಡಲ್ಲ ಇದ್ರ ಬಗ್ಗೆ, ಮಾತಾಡಬಾರ್ದಾ, ಏನಾಗಿದೆ ನಿಮಗೆ, ಎಲ್ಲರೂ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಅಗ್ರಿ. ನಿಮ್ಮ ಪ್ರಶ್ನೆ, ನಿಮ್ಮ ಕಾಳಜಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನ್ಯಾಯದ ವಿರುದ್ಧದ ಧ್ವನಿ ನಾವು ಅರ್ಥೈಸಿಕೊಳ್ಳಬಲ್ಲೆವು. ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಏನೇ ಮಾತನಾಡಲಿಕ್ಕೆ ಒಂದು ವಾಹಿನಿಯ ಮುಂದೆ ಕುಳಿತುಕೊಂಡಾಗ, ಒಂದು ಚಾನಲ್ ಮುಂದೆ ಕೂತ್ಕೊಂಡಾಗ, ಒಂದು ನ್ಯೂಸ್ ಪೇಪರ್ ಅದರ ಬಗ್ಗೆ ಬರೆಯಬೇಕಾದಾಗ A4 ಸೈಜಿನ ಒಂದು ಹಾಳೆಯಷ್ಟಾದರೂ ಸಾಕ್ಷಿ ಅಥವಾ ದೂರು ಇರಬೇಕಾಗತ್ತೆ. ಫಸ್ಟ್ ಪ್ರಯಾರಿಟಿ ನಾನು ಮಾತಾಡ್ತಿರೋದಿಲ್ಲ. ಎಷ್ಟು ಜನ ಬೇಕಾದರೂ, ಸಾವಿರಾರು ಜನ ಬೀದಿಯಲ್ಲಿ ಮಾತಾಡಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಹುದು, ಫೋನಲ್ಲಿ ಅವರು ಇವರು ಮಾತಾಡ್ಕೊಳ್ಬಹುದು. ಒಂದು ದೂರು ಬೇಕಲ್ಲ, ಒಂದು ಸಾಕ್ಷಿ ಬೇಕಲ್ಲ. 100 ಹೆಣಗಳು ಅಂತ ಆ ಮನುಷ್ಯ ಹೇಳ್ತಾ ಇದ್ದಾನೆ. ಇವತ್ತಾದರೂ ಯಾರಾದರೂ ಬರ್ತಾರಾ? ಅನನ್ಯ ಭಟ್ ಅವರ ತಾಯಿ ಬಂದಿರಬೇಕೊಬ್ಬರು. ಈ ಮನುಷ್ಯ ಹೇಳ್ತಿರೋದು 100 ಶವಗಳು ಅಂತ ಹೇಳ್ತಾ ಇದ್ದಾನೆ. 1000 ಇರಬಹುದು, ವಿ ಡೋಂಟ್ ನೋ. 30 ವರ್ಷಗಳಲ್ಲಿ ಹೂತಿದ್ದೀನಿ ಅಂತ ಮಾತಾಡ್ತಾ ಇದ್ದಾನಲ್ಲ. ಕನಿಷ್ಠ ಪಕ್ಷ 100 ಶವ ಹೂತಿರಲಿ, 500 ಶವ ಹೂತಿರಲಿ, ಒಂದು 50 ಜನ ಎದ್ದು ಬರಬೇಕಲ್ವೇ? 50 ಕಂಪ್ಲೇಂಟ್ಗಳ ಬಗ್ಗೆ ಮಾತಾಡಬೇಕಲ್ವೇ? ಇಂಥ ಸ್ಟೇಷನ್ಗೆ ಹೋಗಿದ್ದೆ ನಾನು, ನನ್ನ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಾದರೂ ಹೇಳಬೇಕು, ನನ್ನ ಕಂಪ್ಲೇಂಟ್ ತಗೊಂಡ್ರು ಅಂತಾದರೂ ಹೇಳಬೇಕು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಅದನ್ನಾದರೂ ಹೇಳಬೇಕು, ಸ್ಯೂಸೈಡ್ ಅಂತ ಹೇಳಿದ್ರೆ ಅದನ್ನಾದರೂ ಹೇಳಬೇಕು. ಸ್ಟೇಷನ್ಗಳವರು, ಪೊಲೀಸ್ ಅವರು, ಎಸ್ ನಮ್ಮ ಸ್ಟೇಷನ್ನಲ್ಲಿ ಈ ಭಾಗದಲ್ಲಿ ವ್ಯಾಪ್ತಿಯಲ್ಲಿ 30 ವರ್ಷಗಳ ಕಡತ ಇಲ್ಲಿದೆ ನೋಡಿ, ಇದರಲ್ಲಿ ಮಿಸ್ಸಿಂಗ್ ಆದವರು ಇಷ್ಟು ಜನ, ಅನಾಮಧೇಯ ಅನಾಮಿಕ ಶವ ಅಂಥೇಳಿ ನಾವು ಸುಟ್ಟಿದ್ದು ಸಂಸ್ಕರಿಸಿದ್ದು ಇಷ್ಟು ಶವ, ಅವರಾದರೂ ಹೇಳಬೇಕು. ಯಾರು ಹೇಳದೆ ಯಾರೂ ಮಾತಾಡೋಕ್ಕೆ ಬರಲ್ಲ. ಯಾಕಂದರೆ ಕೋರ್ಟು ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾ ಇದ್ರು, ಮೀಡಿಯಾದಲ್ಲಿ ಮಾತಾಡ್ತಾ ಇದ್ರು, ಬೀದಿಲಿ ಮಾತಾಡ್ತಾ ಇದ್ರು, ಇದನ್ನು ನೋಡಲ್ಲ. ಕೋರ್ಟ್ ಯಾವಾಗಲೂ ನಿನ್ನ ಹತ್ರ ಏನು ಪ್ರೂಫ್ ಇದೆ ಅದನ್ನು ಮಾತಾಡು ಅಂತಾರೆ. ನಂಬಳಿ ಅನಾಮಿಕನೊಬ್ಬನ ದೂರಿದೆ, ಸರ್ಕಾರ SIT ತನಿಖೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ನಾವು ಮಾತನಾಡ್ತಾ ಇದ್ದೀವಿ. ಪಕ್ಷಪಾತ, ಇನ್ನೊಂದು ಮತ್ತೊಂದು ನೋ. ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ವಿ ಆರ್ ಹಿಯರ್. ನಮಗೊಂದು ಕಂಪ್ಲೇಂಟ್ ಬರದೆ, ಒಂದು ನಯಾ ಪೈಸದೆ ಸಾಕ್ಷಿ ಇಲ್ಲದೆ ತೀರ್ಪನ್ನು ಬರೆದು ನಾವು ತನಿಖೆ ಮಾಡೋಕ್ಕಾಗಲ್ಲ. ನೋ, ಐ ಆಮ್ ಸಾರಿ. ತೀರ್ಪು ಬರೆದುಬಿಟ್ಟು ನಾವು ವಾದ ಕೇಳೋಕ್ಕಾಗಲ್ಲ. ತೀರ್ಪು ನಾವು ಯಾರೂ ಅಲ್ಲ ಬರೆಯೋದಕ್ಕೆ. ವಿ ಆರ್ ನೋ ಬಡಿ. ವಾದ ವಿವಾದಗಳನ್ನು, ವಾದ ಪ್ರತಿವಾದವನ್ನು ಕೇಳಿ ಕೋರ್ಟ್ ತೀರ್ಪು ಬರೆಯಬಹುದೇ ವಿನಃ ಇಂಥ ವ್ಯಕ್ತಿನೇ ಮಾಡಿದ್ದಾನೆ, ಇವನ ಪ್ರಭಾವದಿಂದನೇ ಆಗ್ತಾ ಇದೆ, ಇವನು ಹಾಗೆ, ಇವನು ಹೀಗೆ, ಇವ್ರಿಗೆ ವ್ಯಾಪ್ತಿಯಲ್ಲಿ ನಡೀತಾ ಇದೆ, ಯಾರು ಬೇಕಾದರೂ ಹೇಳಬಹುದು. ಏನಿದೆ, ಎಲ್ಲಾದರೂ ಇದೆಯಾ, ಪ್ರೂವ್ ಆಗಿದೆಯಾ, ಶಿಕ್ಷೆ ಆಗಿದೆಯಾ, ಕೋರ್ಟ್ ಹೇಳಿದೆಯಾ? ನೋ.
ನಮ್ಮದು ಒಂದು ಜವಾಬ್ದಾರಿ. ಯಾರ್ಯಾರೋ ಮಾತಾಡ್ದಂತೆ ನಾವು ಮಾತಾಡೋಕ್ಕಾಗಲ್ಲ. ನಿಮ್ಮ ಕಾಳಜಿ ಕಳಕಳಿಯ ಅರ್ಥೈಸುವಿಕೊಳ್ಳುವಿಕೆ ಜೊತೆಗೇ ಮಾತಾಡ್ತಾ ಇದ್ದೀನಿ ನಾನು. ಇಂಥ ವಿಚಾರದಲ್ಲೊಂದು ಯಾರಾದರೂ ಬನ್ನಿ, ಕಂಪ್ಲೇಂಟ್ ಮಾಡಿ, ಸಾಕ್ಷಿ ಇದ್ದರೆ ದಯವಿಟ್ಟು ಪ್ರೆಸೆಂಟ್ ಮಾಡಿ, SIT ಮುಂದೆನೇ ಕೊಡಿ, ನೋ ಇಶ್ಯೂ, ಮಾತಾಡ್ತೀವಿ ಅದ್ರ ಬಗ್ಗೆ.